ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ಫ್ರೆಂಡ್ಸ್, ಈಗ ಎಲೆಕ್ಷನ್ ವೋಟಿಂಗ್ ಟೈಮಲ್ಲಿ ಈ ಎಮ್.ಎಲ್.ಎಗಳು ಅವರು ಇವರು ಹೊಸದಾಗಿ ಎಲೆಕ್ಷನಿಗೆ ನಿಲ್ಲೋ ಅಂಥವರು ಅವರೆಲ್ಲ ಮನೆಗೂ ಈ ಪೊಲಿಟಿಷಿಯನ್ಸು ಒಟ್ಟಾರೆ ಹೇಳೋದಾದರೆ ಈ ರಾಜಕಾರಣಿಗಳು ಅವರು ಇವರು ಈ ವೋಟಿಂಗ್ ಟೈಮಲ್ಲಿ ಎಲ್ಲರ ಮನೆಗೆ ಬರ್ತಾರೆ, ಕೈ ಮುಕ್ಕೊಂಡು ಅದು ಇದಕ್ಕೂ ಅರಿಶಿನ ಕುಂಕುಮ ಕೊಡೋದೇನು ಕೇಳ್ತೀರಾ, ಹೆಂಗಸರಿಗೆ ಸೀರೆ ಕೊಡೋದೇನು, ಮಿಕ್ಸಿ ಕೊಡೋದೇನು, ಕುಕ್ಕರ್ ಕೊಡೋದೇನು, ಇಲ್ಲದೆ ಇರೋ ಆಶ್ವಾಸನೆಗಳನ್ನ ಕೊಡೋದೇನು, ಆಯಿತಾ, ಬೇಡ್ಕೊಳ್ಳೋದೇನು, ಆ ಥರ ಎಲ್ಲ ಆಯಿತಾ. ಈಗ ಯಾರು ಕೇರೆ ಅನ್ನಲ್ಲ ಬಿಡಿ, ಯಾಕಂದರೆ ಪೊಲಿಟಿಷಿಯನ್ ಮಾತನ್ನ ಯಾರು ನಂಬ್ಕೋತಾರೆ, ಅವ್ರು ಬರೀ ಓಟ್ ಹಾಕಿಸ್ಕೊಳ್ಳೋವರೆಗೆ ಮಾತ್ರ, ಆಮೇಲೆ ಏನಿಲ್ಲ ಅಂತ ಗೊತ್ತು ಎಲ್ಲರಿಗೂ, ಆಯಿತಾ. ಹಾಗೆ ಯಾಕೆ ಈ ವಿಷಯ ಬಂತು ಅಂತೀರಾ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅದೇ ಥರ ನಮ್ಮ ಜಾನ್ವಿ ಅವರು ಎಲ್ಲ ಹೊರಗಡೆಯಿಂದ ಜನಗಳನ್ನ ಕಳಿಸಿದ್ರು, ಫ್ಯಾನ್ಸ್, ಬಿಗ್ ಬಾಸ್ ಫ್ಯಾನ್ಸ್ ಅಂತ ಹೇಳಿಬಿಟ್ಟು ಏನು ಸೆರಗೊಡ್ಡಿ ಬೇಡ್ಕೊತಿದ್ದಾಳೆ. ಏನು ಸೆರಗೊಡ್ಡಿ, ಏನಮ್ಮ ಕಳ್ಕೊಂಡಿದೀಯ ನೀನು, 3 ತಿಂಗಳಲ್ಲಿ ನೀವೆಲ್ಲ ಏನು ಕಂಪ್ಲೇಂಟ್ ಮಾಡಲ್ಲ 3 ಮಂತ್ನ. ಸ್ವಲ್ಪ ಟೈಮ್ ಬಿಗ್ ಬಾಸ್ ಮನೇಲಿ ಇದ್ಬಿಟ್ಟು ಒಳ್ಳೊಳ್ಳೆ ಆಟಗಳು ಆಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಬನ್ನಿ ಅಂದರೆ ಏನು ಇವ್ರ ಅಪ್ಪನ ಆಸ್ತಿನೇ ಯಾರೋ ಕಿತ್ಕೊಬಿಡ್ತಾ ಇದ್ದಾರೆ. ಇನ್ನೇನು ಕ್ಯಾಪ್ಟನ್ಸಿ ಅಂದರೆ ಏನು ಈ ದೇಶದ ಪ್ರಧಾನಮಂತ್ರಿ ಸೀಟಲ್ಲಿ ಇದೆ ಅನ್ನೋ ಥರ ಸೆರಗೊಡ್ಡಿ ಪುಣ್ಯಾತ್ಗಿತ್ತಿ ಬೇಡ್ಕೊತ ಕೂತಿದ್ದಾಳಮ್ಮ. ಈ ಥರನೂ ಜನ ಇರ್ತಾರೆ ಅಂತ ನನಗೆ ಇಲ್ಲೇ ಗೊತ್ತಾಗಿದ್ದು. ಬೇಡ್ಕೊಳ್ಳಿ, ಅದು ಕೇಳಕ್ಕೆ ಸೆರಗೊಡ್ಡಿ ಯಾರು ಬೇಡ್ಕೊತಾರೆ ಹೇಳಿ, ಹೆಚ್ಚಿ ಒಂಥರ ಅನ್ಸತ್ತೆ. ಇರಲಿ ಬಿಡಿ. ಅದರಲ್ಲೂ ಅಲ್ಲಿ ಹೇಳಿದ್ದೇನು, ಕ್ಯಾಪ್ಟನ್ಸಿಗೆ ನೀವು ಕೇಳ್ಕೊಳ್ಳಿ, ನಿಮ್ಮ ಅಭಿಪ್ರಾಯಗಳನ್ನ ಅವ್ರ ಮುಂದೆ ವ್ಯಕ್ತಪಡಿಸಿ ಅಂತ ಹೇಳಿದ್ರೆ, ಇವಳು ಬಾಯಲ್ಲಿ ಬರೀ ಅಶ್ವಿನಿ ನನಗೆ ಅದು ಬಿಟ್ಕೊಟ್ರು, ನನಗೆ ಇದು ಬಿಟ್ಕೊಟ್ರು, ಏನು ಇವಳು ಮುಖ್ಯಮಂತ್ರಿ ಸೀಟನ್ನ ಇವಳಿಗೆ ಬಿಟ್ಟು ಕೊಟ್ಬಿಟ್ಟು ದಾನ ಮಾಡ್ದ ಲೆವೆಲಿಗೆ ಹೇಳ್ತಾ ಇದ್ದಾಳೆ, ಆಯಿತಾ. ನನ್ನ ಮಗನ ಜೊತೆ ಮಾತಾಡೋಕ್ಕೆ ಅಯ್ಯೋ ನೀವು ಆಲ್ರೆಡಿ ನೀವಿಬ್ಬರು ಆಡ್ತಾ ಇರೋದೇ ಡ್ರಾಮಾ, ಎಲ್ಲರನ್ನೂ ಮೆಚ್ಚಿಸೋಕೆ ಏನೋ ಒಂದು ವಾರ ಡ್ರಾಮಾಗಳು ಆಡ್ಬಿಟ್ರಿ, ಆಯಿತಾ. ಯಾಕಂದರೆ ಎರಡೂ ಒಂದೇ, ಏನೋ ಒಂದು ಮಾತು ಹೇಳ್ತಾರಲ್ಲ, ಏನು ಒಂದೇ ಗುಣ 2 ಮುಖ, ಹಾಗೆ ನಿಮ್ಮದು ಒಂದೇ, ನೀವು ಬಿಟ್ಟೋಗೋದು ನಿಜನಾ. ಆ ಲೆವೆಲಿಗೆ ಕೊಟ್ಲಮ್ಮ, ಬೇಜಾನ್ ಬಿಲ್ಡಪ್ಪನ್ನ. ನಮ್ಮ ಜಾನ್ವಿಗೆ ಯಾಕೋ ಇದು ಬೇಡ್ದಿತ್ತು ಅಲ್ವಾ ಫ್ರೆಂಡ್ಸ್, ಸೆರಗೊಡ್ಡಿ ಬೇಡ್ಕೊಳ್ಳೋದು. ಆಮೇಲೆ ಇವತ್ತಿನ ಆಟಗಳು, ಅಮ್ಮ ನಮ್ಮ ಗಿಲ್ಲಿನ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡಿರ್ತೀರ ಯಾವ ಲೆವೆಲ್ ಟಾರ್ಗೆಟ್ಟು. ಅದೇ ನಮ್ಮ ಬಕೆಟ್ ಗ್ಯಾಂಗು ಈಗೊಂದು ಹೊಸ ಸೇರ್ಪಡೆ. ಹೆಂಗೂ ಇದ್ದ ವಯಸ್ಸಾದವರಿಂದ ಚಿಕ್ಕವರಿಂದ ಎಲ್ಲರಿಗೂ ಬಕೆಟ್ ಇಟ್ಕೊಂಡು ಹೆಂಗೋ ಕಾಣಿಸ್ಕೊಳಕ್ಕೆ ಟ್ರೈ ಮಾಡ್ದ, ಮುಖಕ್ಕೆಲ್ಲ ಮಂಗಳಾರತಿ ಮಾಡಿಸ್ಕೊಂಡ. ಸುದೀಪ್ ಸರ್ ಕೂಡ ಹೇಳ್ಬಿಟ್ರು, ನೀವು ಬರೀ ಬೇರೆಯವ್ರನ್ನ ತಗೊಬಂದು ಅವ್ರದ್ದು ವ್ಯಕ್ತಿತ್ವನ ನಿಮ್ಮ ಬಾಯಿಂದ ತೋರ್ಸೋಕೆ ಹೋಗಿ ನಿಮ್ಮನ್ನ ನೀವೇ ಮರ್ತೋಗ್ಬಿಟ್ಟಿದ್ದೀರಾ. ಹೆಂಗೋ ಸ್ವಲ್ಪ ಸೈಲೆಂಟಾಗಿ ಮುದ್ರಕೊಂಡು ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಜನರ ಸಿಂಪತಿಗೆ ಕೇಳ್ಕೊಬಿಡೋಣ ಅಂದ್ಕೊಂಡು ಹೆಂಗೋ ಡ್ರಾಮಾ ಮಾಡ್ಕೊಂಡಿದ್ದ. ಮಲ್ಲಮ್ಮ ಹೊರಗೆ ಹೋಗಿದ್ದು ಫ್ರೆಂಡ್ಸ್, ಏನು ಒಳ್ಳೆ ಆನೆ ಬಲ ಬಂದಂಗೆ ಆಡ್ತಿದ್ದಾನಪ್ಪ ಬಕೆಟ್ ಗ್ಯಾಂಗ್ ಸೇರ್ಕೊಬಿಟ್ಟು. ಏನು ಕೂಗಾಡ್ತಾನೆ ಗುರು ಅವನು, ಧ್ರುವ್ ಏನೇನೋ ಅವನಿಗೆ ಏನು ಇಲ್ಲಿಂದ ಒಂದು ಬರ್ತಾ ಇಲ್ಲ ಅವನಿಗೆ. ಅಶ್ವಿನಿ ಗ್ಯಾಂಗ್ ಸೇರ್ಕೊಬಿಟ್ಟಿದ್ದೀರಲ್ಲ, ಅಯ್ಯೋ ನಾನು ಇನ್ನು ಮಾತಾಡೋಣ, ಸುಮ್ಮನೆ ಬಡ್ಕೋತಾನೆ. ಹೋಗಿ ಬಂದು ಗಿಲ್ಲಿನ ಕಾವ್ಯನ ಟಾರ್ಗೆಟ್ ಮಾಡ್ತಾನೆ. ಅವನಿಗೇನು ಬಂದಿದೆಯೋ ಹೋಗೋಕ್ಕೆ ದೊಡ್ಡ ರೋಗ ಗೊತ್ತಿಲ್ಲ, ಅನ್ನೆಸೆಸರಿ ಸುಮ್ಮನೆ ಲೂಸ್ ಟಾಕ್ ಮಾಡ್ತಾನೆ ಅಷ್ಟೆ. ಮಾತಾಡಪ್ಪ ಅಂತ ಹೇಳಿದ್ರೆ ಹೋಗಿ ಗಿಲ್ಲಿನ ಕಾಳೆಳಿತಾನೆ. ಹಾಗೆ ಇವತ್ತು ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಬಕೆಟ್ ಗ್ಯಾಂಗ್. ಪಾಪ ನಮ್ಮ ಗಿಲ್ಲಿ ಇರ್ತಾನೆ. ಮಾತಾಡ್ತಾ ಇರುವಾಗ ಶುರು ಮಾಡ್ತಾಳೆಪ್ಪ ರಿಷಾ, ಸ್ವಲ್ಪ ನಯ ನಾಜೂಕು ಕಲ್ತ್ಕೋ. ಎಷ್ಟು ಚೆನ್ನಾಗಿ ನಮ್ಮ ಗಿಲ್ಲಿ ನೋಡ್ಕೊಳ್ಳೋಂಗೆ ಕೊಡ್ತಾನೆ ಆನ್ಸರ್ನ. ನಯ ನಾಜೂಕು ಫಸ್ಟು ತಮಗಿಲ್ಲ. ಆಮೇಲೆ ಧ್ರುವ್ ಶುರು ಮಾಡ್ತಾನೆ. ಮಾತಾಡುವಾಗ ಸ್ವಲ್ಪ ಕಾಮಿಡಿ ಎಲ್ಲ ಕಮ್ಮಿ ಮಾಡಿಕೊಂಡು ಕಾಲೆಳೆಯೋದೆಲ್ಲ ಕಮ್ಮಿ ಮಾಡು, ಹಾಗೆ ಹೀಗೆ ಹಾಗೆ ಅಂತ.
ಅವನು ಮಾತಾಡ್ತಾನೆ ಅಂತ ನೀನು ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ತಾ ಇದೀಯಾ? ನಿನಗ್ಯಾಕೆ ನಿಂದನು ಬೀದಿಗೆ ಎಳಿತಾನೆ ಮಾನ ಮರ್ಯಾದೆ ಅಂತನ? ಆದರೂ ನಮ್ಮ ಗಿಲ್ಲಿ ತಲೆ ತಗ್ಸಿಲ್ಲ. ಯಾಕಂದರೆ ಗಿಲ್ಲಿಗೆ ಎಲ್ಲರಿದು ಗೊತ್ತು, ಆಯಿತಾ? ಗೊತ್ತಿರೋದ್ರಿಂದ ಅವನು ತಲೆ ಕೆಡಿಸ್ಕೊಳ್ಳೇ ಇಲ್ಲ ನಾನು ಮಾತಾಡ್ತೀನಿ, ನನ್ನ ಬಗ್ಗೆ ಮಾತಾಡಬಾರ್ದು, ಇಲ್ಲ ನಾನು ಮಾತಾಡ್ತೀನಿ. ಏನು ಮಾಡ್ತಾನೆ? ಅಮ್ಮಿಕೊಂಡ. ಅದೆಲ್ಲ ಆಯಿತು. ಕಳಪೆ ಕೊಡುವಾಗ ಕೊಟ್ಟ ಲೆಕ್ಚರು ಕಾವ್ಯನ ಜೊತೆ ಉಗಿಸ್ಕೊಂಡ. ಅವನಿಗೇನು ಬಂದಿದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ನಮ್ಮ ಅಶ್ವಿನಿ ಶುರು ಮಾಡ್ತಾಳೆ, ಏನು ಎಲ್ಲ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಅವ್ನು ಕಾಮಿಡಿ ಮಾಡಿಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲರ ಕಾಲು ಎಳ್ಕೊಂಡು ಅವನೇ ಹೈಲೈಟ್ ಆಗೋಕ್ಕೆ ತೋರಿಸ್ಕೊತಾನೆ, ಎಲ್ಲರನ್ನೂ ಹುಚ್ಚನ್ ಮಾಡಿಬಿಡ್ತಾನೆ. ಇವ್ರು ಆಲ್ರೆಡಿ ಹುಚ್ಚಿಗಳು, ಇವ್ರನ್ನ ಎಕ್ಸ್ಟ್ರಾ ಹುಚ್ಚರು ಮಾಡೋದೇನು? ಅವನಾಗಲ್ಲ ಅಂದರೆ ಅವನ ವಿಷಯ ಬೇಡ, ನಿಮ್ಮ ಪಾಡಿಗೆ ನೀವು ಆಟಾಡಿ, ಅವನ ಥರ ನೀವು ತೋರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಬಿಟ್ಟು ಅವನು ಕಾವ್ಯ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ದರಿದ್ರ ಕಣ್ಣು. ಈಗ ಇಷ್ಟು ದಿವಸದವರೆಗೆ ರಕ್ಷಿತನ ಟಾರ್ಗೆಟ್ ಮಾಡಿದ್ದಾಯಿತು, ಅನ್ಬಾರದು ಅಂದಾಯಿತು, ಮಾಡಬಾರದು. ಅವಳ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ. ನೀವು ಎಷ್ಟು ಹಾಕ್ಕೊಂಡು ಅವಳನ್ನ ತುಣಿದು ಅವಮಾನ ಮಾಡಿ ಅವಳನ್ನ ಅಸಡ್ಡೆಯಿಂದ ನೋಡ್ತೀರಾ, ಅವಳು ಅದಕ್ಕೂ ಡಬಲ್ ತ್ರಿಬಲ್ಲು ಎತ್ತರಕ್ಕೆ ಹೋಗಿ ನಿಂತಿದ್ದಾಳೆ. ಅದು ಮಂಕುದಿಣ್ಣೆಗಳ ನಿಮಗೆ ಗೊತ್ತಾಗ್ತಾ ಇಲ್ಲ. ನೀವು ತುಣಿದಷ್ಟು ರಕ್ಷಿತ ಹೆಮ್ಮರ ಆಗಿ ಬೆಳೀತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್? ಈಗ ಅದೆಲ್ಲ ಆಯಿತು. ಈಗ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು. ಎಲ್ಲದಕ್ಕೂ ನಾನು ಗಿಲ್ಲಿನ ವಹಿಸ್ಕೋತಾ ಇಲ್ಲ. ಯಾಕೋ ನನಗೆ ಇವತ್ತು ಇದನ್ನು ಹಾಳು ಮಾಡ್ದ, ಅದಕ್ಕೆ ಕಳಪೆ ಕೊಟ್ವಿ, ಹಾಗೆ ಹೀಗೆ ಅಂದರು. ಅದು ನನಗೆ ಅಷ್ಟು ಏನಿದು ಅನ್ನೋಕ್ಕಿಂತ ಪಾತ್ರೆ ತೊಳೆಯೋ ವಿಷಯದಲ್ಲಿ ನಮ್ಮ ಗಿಲ್ಲಿ ಸ್ವಲ್ಪ ಇದು ಮಾಡ್ತಿದ್ದಾನೆ. ಆ್ಯಕ್ಚುಲಿ ನನಗೆ ಅದು ಇಷ್ಟ ಆಗಿಲ್ಲ. ಬಿಗ್ ಬಾಸ್ ಮನೆ ಅಂದರೆ ಎಲ್ಲರೂ ಮಾಡಲೇಬೇಕು ಕೆಲಸ ಮಾಡು. ಎಲ್ಲ ವಿಷಯದಲ್ಲೂ ಟಾಪಲ್ಲಿರೋ ಗಿಲ್ಲಿ ಕೆಲವೊಂದು ಚೂರು ಏನೋ ಒಂದೊಂದು ಸಲ ಇದು ಮಾಡಿಬಿಡ್ತಾನೆ, ಆಯಿತಾ? ಅವನು 90% ಒಳ್ಳೆತನ, 95 ನನ್ನ ಪ್ರಕಾರ ಅವನು ಅಷ್ಟು ಒಳ್ಳೆಯವನು, ಚೆನ್ನಾಗಿ ಆಡ್ತಾನೆ, ಎಲ್ಲರಿಗೂ ಹ್ಯಾಕ್ ಕೊಡಬೇಕು, ಎಲ್ಲಿ ಕೊಡಬೇಕು ಹಾಗೆ ಕೊಡ್ತಾನೆ. ಹೀಗೆಲ್ಲ ಇದ್ದಿದ್ದಕ್ಕೆ ನಮ್ಮ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಬಂದಿರೋದು, ಅದು ನಿಮಗೂ ಗೊತ್ತು. ಆದರೆ ಇಷ್ಟೆಲ್ಲ ಒಳ್ಳೆತನ ಒಂದು 5% ನನಗೂ ಕೂಡ ಸ್ವಲ್ಪ ಇದಾಯಿತು. ಪಾತ್ರೆ ತೊಳೆಯೋದು ಸ್ವಲ್ಪ ಕಳ್ಳಾಟ ನಮ್ಗೆ ಇಲ್ಲಿ ಇದ್ದಾನೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಪಾಪ ಮನೇಲಿ ಏನೂ ಮಾಡಲ್ಲ ಅನಿಸುತ್ತೆ. ಇಲ್ಲಿಗೆ ಬಂದಮೇಲೆ ಗಿಲ್ಲಿ ಅದೆಲ್ಲ ಮಾಡೋದು ಬೇಡ ಅಂತ ನಾನು ಅನ್ಕೋತೀನಿ. ಯಾಕೆ ಸುಮ್ಮನೆ ಈ ಸಿಲ್ಲಿ ಕಾಂಜ ಪಿಂಜಿಗಳ ಜೊತೆ ಎಲ್ಲ ನೀನು ಅನಿಸ್ಕೋಬೇಕು ಇದೊಂದು ವಿಷಯಕ್ಕೆಲ್ಲ? ಲಾಸ್ಟಿಗೆ ನೋಡಿ ಎಲ್ಲ ಕೂತ್ರು. ಈ ಬಾಯ್ಬಡ್ಕಿ ರಿಷಾನಿಗಂತೂ ಹೋಗಿ ಬಂದು ಏನೋ ಒಂದು ಗಾದೆ ಹೇಳ್ತಾರೆ, ಹಂಗೆ ಏನೋ ಕೆದ್ಕೊಂಡು ಹೋಗ್ತಾಳೆ, ಅಲ್ಲಿ ಇಸ್ಕೊತಾಳೆ ವಾಪಸ್ಸು ಸರಿಯಾಗಿ, ಪುನಃ ಮಾತಾಡ್ತಾಳೆ, ಪುನಃ ಇಸ್ಕೊತಾಳೆ. ಇದೆ ಇವಳಂತೂ ಬುದ್ಧಿ ಕಲಿಯಲ್ಲ. ಇವಳಿಗೆ ಏನೋ ಮಾಡೋಕ್ಕೆ ಹೋಗ್ತಾಳೆ. ಹುಚ್ಚಿ ಅವಳು, ಅರ್ಧಂಬರ್ಧ ಹುಚ್ಚಿ. ಅದು ಪೂರ್ತಿ ಹುಚ್ಚಿ ಆದರೆ ಹುಚ್ಚಿ ಅನ್ಬೋದಿತ್ತು. ಇವಳು ಅರ್ಧಂಬರ್ಧ ಹಾಫ್ ಮೆಂಟಲ್ ಅಂತಾರಲ್ಲ, ಇದಕ್ಕೆ ನಮ್ಮ ರಿಷಾ ಸೇರ್ಕೊತಾಳೆ. ಆಮೇಲೆ ಕಳಪೆ ಅದು ಇದು ಅಂತ ಕೊಡುವಾಗ ಫ್ರೆಂಡ್ಸ್ ನಮ್ಮ ಧ್ರುವ್ ಶುರು ಮಾಡ್ತಾನೆ. ಯಾವಾಗಲೂ ಕಾವ್ಯನ ಜೊತೆ ಸೇರಿಕೊಂಡು ಎಲ್ಲಿತ್ತೋ ಸಿಟ್ಟು ಸರಿ ಕೊಟ್ಲು ಕಾವ್ಯ. ಇವನು ಯಾಕೆ ಹಿಂಗೆ ಬಕೆಟ್ ಗ್ಯಾಂಗ್ ಸೇರಿಕೊಂಡು ಈ ಥರ ಆಡ್ತಾ ಇದ್ದವನು? ಹುಚ್ಚನ್ ಥರ ಕೂತಿದ್ದೆ ನಾನು. ಅಯ್ಯೋ, ನಾನೇ ಒಂದು ಸ್ವಲ್ಪ ಮೋಟಿವೇಶನ್ ಥರ ಮಾತಾಡಿದ್ದೆ ನಾನು ಒಂದು ವಿಡಿಯೋದಲ್ಲಿ. ಹಂಗಿರಬೇಡಿ, ಹೀಗಿರಬೇಡಿ, ಹಾಗಿರಿ, ಈ ಥರ ಇರಿ, ಯಾಕೆ ನೊಂದ್ಕೊತೀರಾ ಅಂತೆಲ್ಲ. ಇವನು ಬುದ್ಧಿನೇ ಇದು ಅಂತ ನನಗೆ ಈ ನಡುವೆ ಈ 2-3 ಡೇಸಲ್ಲಿ ನನಗೆ ಅನ್ನಿಸ್ತಾ ಇದೆ ಧ್ರುವನ್ನ ನೋಡಿಬಿಟ್ಟು. ಅವನು ಒಬ್ಬೊಬ್ಬರಿಗೆ ಬಕೆಟ್ ಇಟ್ಕೊಂಡು ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಈಗ ಹೆಂಗೋ ನಿಂತಿದ್ದಾನೆ. ಸದ್ಯದಲ್ಲೇ ಈ ಥರನೇ ಆಡ್ಕೊಂಡು ಬಂದರೆ ಹೋಗ್ತಾನೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ. ಆಮೇಲೆ ಇವು ಪಿಶಾಚಿಗಳು ಚೆನ್ನಾಗಿ ಟಾರ್ಗೆಟ್ ಮಾಡೋಕ್ಕೆ ಕಣ್ಣಿಟ್ಕೊಂಡು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾರೆ. ನೀವೇ ಹೇಳಿ, ಗಿಲ್ಲಿ ಯಾವುದ್ರಲ್ಲಿ ಕಳಪೆ? ಇವರಿಗೂ ಕಂಡಿದ್ದೇನು ಗೊತ್ತಾ? ಒಂದು ಟಾಸ್ಕಲ್ಲಿ ಹಾಳು ಮಾಡ್ದ, ಆಮೇಲೆ ಎಲ್ಲರಿಗೂ ಕಾಲು ಎಳಿತಾನೆ, ಅದು ಮಾಡ್ತಾನೆ. ಅದಕ್ಕೆಲ್ಲ ಕಳಪೆ ಕೊಡ್ತಾರಾ ಯಾರಾದರೂ? ಅದಕ್ಕಿಂತ ಅಲ್ಲಿ ಕೂತಿಲ್ವಾ ಯಾರು ಕಾಕ್ರೋಚ್ ಇದ್ದಾನೆ, ಎಂತೆಂಥವ್ರು ಇದ್ದಾರೆ. ಇನ್ನೂ ಏನು ಉಸಿರೇ ಬರೆದವರು ಸುಮ್ಮನೆ ಡ್ರಾಮಾ ಮಾಡ್ಕೊಂಡಿರೋರೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಈ ಗ್ಯಾಂಗು ಆಲ್ರೆಡಿ ಡಿಸೈಡೆಡ್ ಕಳಪೆ ಕೊಡೋಕ್ಕೆ. ಅದನ್ನು ಸೂಪರಾಗಿ ಕಾಮಿಡಿಯಾಗೆ ನಮಗೆ ಗಿಲ್ಲಿ ತಗೊಂಡಿದ್ದಾನೆ.
ಉತ್ತಮ ಅಲ್ಲ ಫ್ರೆಂಡ್ಸ್. ಹೋಗಿ ಹೋಗಿ ಚಂದ್ರಣ್ಣನಿಗೆ ಉತ್ತಮ ಕೊಟ್ಟವನಲ್ಲ, ಅವ್ನು ಏನು ಕಿತ್ತು ಗುಡ್ಡೆ ಹಾಕಿದ್ದಾನೆ, ಯಾವಕ್ಕಾಗಿ ಉತ್ತಮ. ಇವ್ರದ್ದು ನೋಡಿ ಮನೆ ಒಳಗೇನೆ ಯಾವ ಥರ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಮಾಡಿ ಟಾರ್ಗೆಟ್ ಮಾಡ್ಕೊಬಿಟ್ಟು ನಮ್ಮ ಮುಂದೆ ಮತ್ತೆ ಹೇಳೋದು, ನಾವು ಹಾಗೆ ಮಾಡಿದ್ವಿ, ನಾವು ಹೀಗೆ ಮಾಡಿದ್ವಿ, ನಮ್ಮನ್ನೆಲ್ಲ ಗಿಲ್ಲಿ ಹಾಳು ಮಾಡ್ತಾನೆ, ನಮ್ಮ ವ್ಯಕ್ತಿತ್ವನ ಹಾಳು ಮಾಡ್ತಾನೆ. ಇವು ಆಲ್ರೆಡಿ ಹಾಳಾಗಿ ವರ್ಷಾಗಿ ಯಾರಿಗೂ ಬೇಡ, ಕರ್ನಾಟಕ ಜನತೆಗೆ ಬೇಡ ಅಂತ ಡಿಸೈಡ್ ಆಗಿರೋರು ಇನ್ನು ಹೊಸದಾಗಿ ಗಿಲ್ಲಿ ಇವ್ರನ್ನ ಹಾಳು ಮಾಡ್ತಾನಂತೆ. ಹಾಗಾಗಿ ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂದರೆ ಒಂಥರ ಅನಿಸುತ್ತೆ. ಮತ್ತು ಬಾಬಾ ನಮ್ಮ ಮಾಳನ್ನ ಏನೋ ಹೊರಗಡೆಯಿಂದ ಬಂದ ಆಡಿಯನ್ಸ್ ಅಂದ್ಕೊಂಡು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿಬಿಟ್ರಪ್ಪ. ಈ ಮಳೆಗಾಲದಲ್ಲಿ ಮಳೆಯಲ್ಲಿ ನೆಂದು ಪುಕ್ಕ ಎಲ್ಲ ಒದ್ದೆ ಮಾಡಿಕೊಂಡು ಮೈ ಪರ್ಚ್ಕೊಂಡು ಪುಕ್ಕ ಎಲ್ಲ ಬೀಳಿಸ್ಕೊಂಡಿರೋದು ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಪಕ್ಷಿ ಥರ ಎಲ್ಲೋ ಮುದ್ರಕೊಂಡು ಕೂತಿದ್ದ ನಮ್ಮ ಮಾಳು ಸಡನ್ ಚಾರ್ಜ್ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಅವ್ನು ಆಡ್ತಾ ಇರೋದು ನೋಡಿದ್ರೆ ಇವನೇನು ತುಂಬ ದಿನ ಬಿಗ್ ಬಾಸ್ ಮನೇಲಿ ಇರಲ್ಲ ಅಂತ ನನಗೆ ಆಲ್ರೆಡಿ ಗೊತ್ತಾಗಿದೆ. ಏನೇನೋ ವಿಚಿತ್ರವಾಗಿ ಮಾತಾಡ್ತಿದ್ದಾನೆ, ಒಂದೇ ಉಸಿರು ಏನೇನೋ ಅವನಿಗೆ ಏನೋ ಒಂದು ನಿಧಿ ಸಿಕ್ಕದಂಗೆ ಆಗ್ಬಿಟ್ಟಿದೆ ಕ್ಯಾಪ್ಟನ್ಸಿ ಇದು. ನಾನೊಂದು ಕೇಳ್ತೀನಿ ಫ್ರೆಂಡ್ಸ್, ಮನೆಗೆ ಕರ್ಸಿದ್ರಲ್ಲ ಇವರೆಲ್ಲ ಹೊರಗಡೆಯಿಂದ ಬಂದವರು ಆಡಿಯನ್ಸ್ ಅಂದ್ಕೊಂಡೆಲ್ಲ ಕರ್ಸಿದ್ರಲ್ಲ, ಬಿಗ್ ಬಾಸ್ ಕರ್ಸಿದ ಮೇಲೆ ಅವ್ರು ಯಾಕೆ ಹೇಳ್ಕೊಟ್ಟಿರ್ಬಾರ್ದು, ಇಂಥವ್ರಿಗೆ ನೀವು ವೋಟ್ ಮಾಡಿ, ಈ ಥರನೇ ಮಾತಾಡಿ, ಇದು ಮಾಡಿ ಅಂತ ಕರೆಸಿದವರಿಗೆ ಹೇಳ್ಕೊಟ್ಟಿಲ್ಲ ಅಂತ ಯಾವ ಗ್ಯಾರಂಟಿ ಅಲ್ವಾ? ಅವರು ಸೆಲೆಕ್ಟ್ ಮಾಡಿದವ್ರನ್ನೇ ಇದು ಮಾಡಿದ್ದಾರೆ ಅಂತ ಯಾವ ಗ್ಯಾರಂಟಿ? ಮಾಡು ಯಾವ ಇದರಲ್ಲಿ ಏನೋ ಒಂದು ಸ್ಪೀಚ್ ಕೊಟ್ಬಿಟ್ಟ ಸೆಲೆಕ್ಟ್ ಆಗ್ಬಿಟ್ಟ. ಏನಿವೆ ಆಗಲಿ ಪರವಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಅವನು ಆಡ್ತಾ ಇರೋ ಅವಾಂತರಗಳು ನೋಡಿ ಹೋಗಿ ಬಂದು ಗಿಲ್ಲಿಗೆ ಇದು ಮಾಡ್ತಾನೆ, ಯಾರನ್ನೋ ಸರಿ ಇವನೇ ಫುಲ್ ಚಾರ್ಜ್ ಆಗಿಬಿಟ್ಟಿದ್ದಾನೆ ಮಚ್ಚ ನಮ್ಮ ಮಾಳು. ಏನಾಗ್ತಾನೋ ಗೊತ್ತಿಲ್ಲ ಇವನು. ಅದೇ ನಾನು ಮುಂಚೆ ಹೇಳೋ ಹಾಗೆ ಕ್ಯಾಪ್ಟನ್ಸಿ ಅನ್ನೋದು ಇವನಿಗೇನೋ ಒಂದು ಮಹಾರಾಜರ ಕಿರೀಟ ಯುದ್ಧ ಮಾಡಿ ಫೈಟ್ ಮಾಡಿ ರಣರಂಗದಲ್ಲಿ ಹೋರಾಡಿ ಗೆದ್ದು ಕಿರೀಟ ತಗೊಂಡ ಲೆವೆಲಿಗೆ ನಮ್ಮ ಮಾಳು ಆಡ್ತಾ ಇದ್ದಾನೆ. ಯಾಕೋ ನಮ್ಮ ಮಾಳು ಇಷ್ಟು ದಿನ ಇದ್ದಿದ್ದಕ್ಕೂ ಇವತ್ತಿಗೂ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಬಿಗ್ ಬಾಸ್ ಮನೆಯ ಕಿತ್ತಾಟ ಹುಚ್ಚಾಟ ರಂಪ ರಾಮಾಯಣಗಳು ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಹುಚ್ಚರ ಸಂತೆ ಏನಪ್ಪ ಅಂತ ಹೇಳಿದ್ರೆ ಹುಚ್ಚರು ಸಂತೆ ನೋಡೋಕ್ಕೆ ನಾವು ಒಂಥರ ಬಿಗ್ ಬಾಸ್ ಹುಚ್ಚರು ನೋಡೋಣ ಏನೋ ಬೇಡ, ಅವ್ರಗಳ ಮುಖನೇ ನೋಡೋದು ಬೇಡ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು. ಆದರೂ ಒಂದು ಕ್ಯೂರಿಯಾಸಿಟಿ, ಏನೋ ಇವತ್ತು ಸ್ಪೆಷಲ್ ಇರುತ್ತೆ, ಏನಾದರೂ ಒಂದಿರುತ್ತೆ, ನೋಡಲೇಬೇಕು ನೋಡೋಣ ಅಂತ. ಅಲ್ಲೋದ್ರೆ ಹಳೆ ಗಂಡನ ಪದವೇ ಗತಿ ಅಂತ ಹೇಳ್ತಾರೆ ನೋಡಿ, ನಮ್ಮ ಹಳ್ಳಿ ಸೈಡ್ ಹೇಳ್ತಾರೆ. ದಿನ ಅದೇ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ವಿಶೇಷ ಅಂದರೆ ನಮ್ಮ ರಾಶಿಕಾ ಬಾಯಿ ಮುಚ್ಕೊಂಡು ಕೂತಿದ್ದಾಳೆ. ಏನೋ ಒಂಥರ ಅವಳಿಗೆ ಪಕ್ಕ ಆಗೋಯ್ತು. ಹಾರಾಡಿದ್ಲು, ಚೀರಾಡಿದ್ಲು, ಗುದ್ದಾಡಿದ್ಲು, ಏನೋ ವರ್ಕೌಟ್ ಆಗಿಲ್ಲ. ಶೇಪ್ ನಿಕ್ಕಲ್ ಮಾಡ್ಕೊಂಡ್ಲು ಕಳೆದವರ ಸುದೀಪ್ ಸರ್ ಮುಂದೆ. ಈ ಸಲ ಏನೋ ಅನ್ನೋ ಹಂಗೆ ಕೂತಿದ್ದಾಳೆ. ಆದ್ರೂ ತಡಿಯೋಕ್ಕಾಗದೆ ಸೂರಜ್ ಸುಮ್ಮನೆ ಇದ್ರೂ ಇವಳು ಸುಮ್ಮನೆ ಇರ್ತಾ ಇಲ್ಲ. ಹೋಗಿ ಮೇಲೆ ಬಿದ್ದು ಹೋಗ್ತಿದ್ದಾಳೆ ಮಾತಾಡೋಕೆ. ಯಾಕೋ ಹುಡುಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ಕಳೆದವರ ನೋಡಕ್ಕಂತೂ ತುಂಬ ಅಸಹ್ಯವಾಗಿತ್ತು. ಈ ಸಲ ಏನೋ ಒಂದು ಸೈಲೆಂಟ್ ಆಗಿ ಕೂತಿದ್ದಾನೆ. ನೋಡೋಣ ನಾಳೆ ಯಾವ ಥರ ಇರುತ್ತೆ, ಕಿಚ್ಚನ ಚಪ್ಪಾಳೆ ಯಾರು ತಗೊತಾರೆ ಅಂತ. ಇನ್ನು ನಮ್ಮ ರಕ್ಷಿತಾ ನಾಟ ಎಕ್ಸಲೆಂಟ್, ಅವಳ ಮಾತು ಸೂಪರ್ ಮಾರ್ವಲೆಸ್. ಹೆಂಗೆ ನಮ್ಮ ಮಂಗಳೂರು ಮೀನಲ್ವಾ, ಎಷ್ಟಾದರೂ ಮೀನು ತಿಂದಿರೋ ಬ್ರೈನ್ ಅಲ್ವಾ. ಏನು ನಾಟ ಗುರು, ಏನು ಮಾತು ಗುರು. ಆ ಮಗು ಬಾಯಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ವಯಸ್ಸಿಗೆ ಮೀರಿದ ಮೆಚ್ಯೂರಿಟಿ, ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಾಳೆ. ಯಾವಾಗ ಮಾತಾಡಬೇಕು ಮಾತಾಡ್ತಾಳೆ, ಯಾವಾಗ ಗುದ್ದಾಡಬೇಕು ಗುದ್ದಾಡ್ತಾಳೆ, ಯಾವಾಗ ಮೌನವಾಗಿರಬೇಕು ಮೌನ ಗೌರಿ ಥರ ಕೂತ್ಕೊಂತಾಳೆ. ನಮ್ಮ ಕೃಷ್ಣ ಸುಂದರಿ ನನಗಂತೂ ತುಂಬ 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 ಇಷ್ಟ ಆಗ್ತಾಳೆ ಆ ಹುಡುಗಿ. ಏನೋ ನಮ್ಮಿಲ್ಲೇ ನನ್ನ ಪಕ್ಕದ ಮನೆ ಮಗಳು, ನನ್ನ ಮನೆ ಮಗಳ ಥರ ಫೀಲ್ ಕೊಡ್ತಾ ಇದ್ದಾಳೆ ನಮ್ಮ ರಕ್ಷಿತಾ.
ಹುಚ್ಚಿಗಳಂತೂ ಡ್ರಾಮಾ ಮಾಡಿ 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 ಉರಿದು ಅವರ ಗುಂಡಿನ ಅವರೇ ತೋಡ್ಕೊತಾ ಇದ್ದಾರೆ. ನೋಡೋಣ ನಾಳೆ ಆದರೂ ನಮ್ಮ ಕಿಚ್ಚ ಸರು ಯಾವ ಥರ ಡಿಸಿಷನ್ ತಗೊತಾರೆ. ಈ ಹುಚ್ಚರನ್ನ ನಾವಂತೂ ಎಷ್ಟು ಕೇಳ್ಕೊತಾ ಇದ್ದೀವಿ, ಹಾಗೆ ಸುದೀಪ್ ಸರ್ ಹೀಗೆ ಸುದೀಪ್ ಸರ್ ಅಂತ. ಹೋಪ್ ಅಂತೂ ಇಲ್ಲ. ಈ ವಾರನೂ ಸೂಪರಾಗಿ ಆನ್ಸರ್ ಮಾಡ್ತಾರೆ ಕಿಚ್ಚ ಅವರು. ಒಳ್ಳೆ ಕ್ವಶನ್ ಕೇಳ್ತಾರೆ. ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಗಳಿಗೆ, ವರ್ಸ್ಟ್ ಕಂಟೆಸ್ಟೆಂಟ್ಗಳಿದಾರಲ್ಲ ಅವರಿಗೆ ಸರಿ ಕ್ಲಾಸ್ ತಗೋತಾರೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ನಿಮಗೇನಾದರೂ ಅನಿಸುತ್ತಾ ಒಳ್ಳೆ ಕ್ಲಾಸ್ ತಗೋತಾರೆ ಈ ವಾರದ ಹುಚ್ಚಾಟಗಳಿಗೆ ಅಂತ? ನನಗಂತೂ ಇಲ್ಲ. ನಾನು ಹೋಪ್ ಇಟ್ಕೊಂಡಿದ್ದೀನಿ. ಪಾಪ ರಕ್ಷಿತನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಾಳೆ ನಮ್ಮ ಹುಚ್ಚಿ ಅಶ್ವಿನಿ. ಈ ಹುಚ್ಚಿ ಥರ ರಿಷಾ ಗೌಡ ಬಿಟ್ಟು ಮನಸ್ಸೋ ಇಚ್ಛೆ ಬಡ್ಕೊಂಡಿದ್ದಾಳೆ, ಅರ್ಥ ಇಲ್ಲದ ಥರ. ಏನಾದರೂ ಕ್ಲಾಸ್ ತಗೊಂಡ್ರೆ ಬಿಗ್ ಬಾಸ್ ಬಗ್ಗೆ ನಮಗೆ ಇನ್ನೂ ಹೆಚ್ಚಿಗೆ ಅಭಿಮಾನ ಬರುತ್ತೆ ಕಿಚ್ಚ ಸರ್ ಮೇಲೆ. ಈಗ ಆಲ್ರೆಡಿ ಬಿಗ್ ಬಾಸ್ ಈ ಸಲ ಸೀಸನ್ 12 ಸ್ಟಾರ್ಟ್ ಮಾಡಿ ಕಿಚ್ಚ ಸರ್ ಏನೋ ನನ್ನ ಪ್ರಕಾರ ಮುಂಚೆ ಇರೋ ಅಷ್ಟು ಅವ್ರ ಮೇಲೆ ಅಭಿಮಾನ ಈಗ ಯಾಕೋ ನಮ್ಮ ಜನಗಳಿಗೆ ಬರ್ತಾ ಇಲ್ಲ. ಯಾಕಂದರೆ ಅವ್ರು ತಗೋತಾ ಇರೋ ಡಿಸಿಷನ್ಗಳು ಅಷ್ಟು ಚೆನ್ನಾಗೂ ಇಲ್ಲ, ಸೂಕ್ತನೂ ಅಲ್ಲ, ಏನೇನೂ ಅಲ್ಲ. ಏನೋ ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೇಳಿಬಿಟ್ಟು ನಾಳೆ ಬಂದುಬಿಟ್ಟು ಇದು ಮಾಡಿ ಹೋದರೆ ಮತ್ತೆ ಅದೇ ಬಿಗ್ ಬಾಸ್ ಆಯಿತಾ, ಬೇರೆ ಏನು ಚೇಂಜಸ್ ಇಲ್ಲ. ಸುದೀಪ್ ಸರ್ ಸ್ವಲ್ಪ ಬದಲಾಗಿ, ನಾವು ಕೂಡ ನಮ್ಮ ಕರ್ನಾಟಕ ಜನ ಬಿಗ್ ಬಾಸ್ನ ಬದಲಾವಣೆ ನೋಡ್ತಾ ಇದ್ದಾರೆ. ನೀವು ದೊಡ್ಡದಾಗಿ ಬಂದು ಹೇಳಿಬಿಟ್ರಲ್ಲ ಫಸ್ಟ್ನೇ ಸಲನೇ, ಈ ಸಲ ವಿಶೇಷವಾದ ಬದಲಾವಣೆ ಇದೆ, ಅದಿದೆ, ಸ್ಪೆಷಲ್ ಆಗಿದೆ. ಏನು ಸ್ಪೆಷಲ್ಲು ಕಾಣ್ತಾ ಇಲ್ಲ. ಬರೀ ಯಾಕೋ ಡಬಲ್ ಗೇಮ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೇ ಡೌಟ್ ಆಗ್ತಾ ಇದೆ ಸುದೀಪ್ ಸರ್. ಎನಿವೆ ಫ್ರೆಂಡ್ಸ್, ನಾಳೆ ನಾನು ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ. ಇವತ್ತಿಷ್ಟೇ. ಅಂತೂ ಸೆರಗೊಡ್ಡಿ ಬೇಡ್ಕೊಂಡು ಅವರಿಗೆ ಲಾಸ್ಟಿಗೂ ಕ್ಯಾಪ್ಟನ್ಸಿ ಸಿಕ್ಕಲಿಲ್ಲ. ನೋಡೋಣ, ಇವರಿಗೆ ಬಕೆಟ್ ಹಿಡಿತವ್ರೆ, ಅವರಿಗೆ ಬಕೆಟ್ ಹಿಡಿತವ್ರೆ. ಫುಲ್ ಬಿಗ್ ಬಾಸ್ ಮನೆ ಎರಡೆರಡು ಟೀಮ್ ಆಗಿ ಅಲ್ಲಿ ಆಗ್ತಾ ಇದೆ. ನಾಳೆ ಸುದೀಪ್ ಸರ್ನ ನೋಡೋಣ. ಸುದೀಪ್ ಸರ್ ಏನೇನು ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ.